Thank you so much, dear brothers and sisters, for your valuable time to stay up to the end of that program. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ಈ ಕಾರ್ಯಕ್ರಮ ಅಂತ್ಯದ ಸಮಯದಲ್ಲಿಯೂ ಎಲ್ಲರೂ ಕೂಡಿ ಬಂದಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು. We were discussing about the blessings of Abraham. ನಾವು ಅಬ್ರಹಾಮನ ಆಶೀರ್ವಾದದ ಬಗ್ಗೆ ಮಾತನಾಡುತ್ತಿದ್ದೆವು. We saw 3. ನಾವು 3 ಕಾರ್ಯಗಳನ್ನು ನೋಡಿದ್ದೇವೆ. Number 1, out of you I will make you out of you a great nation. ಮೊದಲನೆಯದಾಗಿ ನಿನ್ನ ಮೂಲಕ ದೊಡ್ಡ ಜನಾಂಗವನ್ನು ಕರೆತರುವೆನೆಂದು. How many of you believe it? ಎಷ್ಟು ಜನರು ಅದನ್ನು ನಂಬುವಿರಿ? How many of you believe it? ಎಷ್ಟು ಜನರು ಅದನ್ನು ನಂಬುತ್ತೀರಾ? Raise your hand. ಕೈಗಳನ್ನು ಮೇಲೆ ಕೆತ್ತಿ ತೋರಿಸಿ. That means out of you he can make many people. Yes or no? ಹಾಗಿದ್ದರೆ ನಿಮ್ಮ ಮೂಲಕ ದೇವರು ಅನೇಕರನ್ನು ಕರೆತರುವನು. Listen to me now. Important part I am telling you. ಬಹಳ ಮುಖ್ಯವಾದ ಕಾರ್ಯವನ್ನು ನಿಮಗೆ ಹೇಳುತ್ತಿದ್ದೇನೆ. If you understand the first blessing, ನಿಮಗೆ ಮೊದಲನೇ ಆಶೀರ್ವಾದದ ಬಗ್ಗೆ ಅರ್ಥವಾದರೆ, can you believe that if you invite somebody they will also come tomorrow? ನೀವು ಒಬ್ಬರನ್ನು ಆಹ್ವಾನಿಸುವುದಾದರೆ ಅವರು ನಾಳೆಯೂ ಬರುತ್ತಾರೆಂಬುದಾಗಿ ನಿಮಗೆ ನಂಬಿಕೆ ಇದೆಯೇ? How many believe it? ಎಷ್ಟು ಜನರು ಅದನ್ನು ನಂಬುತ್ತೀರಿ? If one of you invite any one of your friends or any connection tomorrow, your family members or relatives, can they come? ನೀವು ನಿಮ್ಮ ಕುಟುಂಬದಸ್ಥರು ಅಥವಾ ಸಂಬಂಧಿಕರು, ಸ್ನೇಹಿತರು ಯಾರನ್ನಾದರೂ ಒಬ್ಬರನ್ನು ಕರೆತರುವುದಾದರೆ, ಆಹ್ವಾನಿಸುವುದಾದರೆ ಅವರು ಬರುತ್ತಾರೆಯೇ? Can they come? ಅವರು ಬರುವರೇ? How can you say? ಹೇಗೆ ಹೇಳಬಲ್ಲಿರಿ? Number 1 blessing is out of you only he can make you great nation. ಮೊದಲನೇದಾಗಿ ತಿಳಿಯಬೇಕೆಂದರೆ ನಿಮ್ಮ ಮೂಲಕವೇ ದೊಡ್ಡ ಜನಾಂಗವು ಬರುವುದು. Out of you ನಿಮ್ಮ ಮೂಲಕ great nation can come. ದೊಡ್ಡ ರಾಷ್ಟ್ರವು ಬರುತ್ತದೆ. Believe it. ನಂಬಿರಿ. Believe it. ನಂಬಿರಿ. You are carrying that blessing in you. ನೀವು ಅಂತಹ ಆಶೀರ್ವಾದವನ್ನು ನಿಮ್ಮಲ್ಲಿ ಹೊತ್ತು ಹೋಗುತ್ತೀರಿ. How many of you believe that this material, this training, this teaching should be known to the pastors and leaders? ಇಂತಹ ಒಂದು ಉಪದೇಶವು ಸಭಾಪಾಲಕರಿಗೆ, ಆತ್ಮಿಕ ನಾಯಕರಿಗೆ ಸಿಗಬೇಕು, ಗೊತ್ತಿರಬೇಕೆಂದು ನಂಬುತ್ತೀರಿ? How many of you believe it? Is it really helpful for them? Please invite at least one person. ಹಾಗೆಂದರೆ ಕನಿಷ್ಠ ಒಬ್ಬರನ್ನು ಕರೆತನ್ನಿರಿ. Everybody please pray now 30 seconds. ಎಲ್ಲರೂ 30 ಸೆಕೆಂಡುಗಳು ಪ್ರಾರ್ಥಿಸೋಣ. Tomorrow also I will be there in Bangalore. ನಾಳೆಯೂ ನಾನು ಬೆಂಗಳೂರಿನಲ್ಲಿ ಇರುತ್ತೇನೆ. Everybody close your eyes and pray for 30 seconds. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ 30 ಸೆಕೆಂಡುಗಳು Recollect someone, 2, 3 members in your mind and invite them today. ನಿಮ್ಮ ಮನಸ್ಸಿನಲ್ಲಿ ನೀವು ಆಲೋಚಿಸೋದ ಒಬ್ಬರು, ಇಬ್ಬರು, 3 ವ್ಯಕ್ತಿಗಳು, ಹಾಗೆ ಕೆಲವರನ್ನು ಜ್ಞಾಪಿಸಿಕೊಂಡು ಕರೆತರಲು ಪ್ರಯತ್ನಿಸಿರಿ. It is not the training, it is your testimony that bring them here. ಇದೊಂದು ತರಬೇತಿ ಮಾತ್ರವಲ್ಲ, ಅದು ನಿಮ್ಮ ಸಾಕ್ಷಿಯೇ ನಿಮ್ಮನ್ನು ಇಲ್ಲಿ ಕರೆತರುವುದು. What you unlearned, what you learned, what you want to relearn. ನೀವು ಏನನ್ನು ಕಲಿತಿಲ್ಲ, ಏನನ್ನು ಕಲಿಯುವಿರಿ, ಏನನ್ನು ಪುನಃ ಕಲಿಯುವಿರಿ. Because we want to see the definite changes there in Bangalore. ಅಂತಹ ಒಂದು ಪರಿವರ್ತನೆ ಈ ಬೆಂಗಳೂರಿನಲ್ಲಿರುವುದನ್ನು ನಾವು ನೋಡಬೇಕು. The future of Bangalore is in the hands of the God's people of Bangalore. ದೇವ ಜನರ ಕೈಗಳಲ್ಲಿ ಈ ಬೆಂಗಳೂರು ನಗರವಿದೆ. The future of the Bangalore is not in the hands of the municipal corporation or the government of Karnataka. ಬೆಂಗಳೂರಿನ ಭವಿಷ್ಯವೆಂಬುದು
ಮುನ್ಸಿಪಲ್ ಕೈಯಲ್ಲಿಲ್ಲ, ದೇವ ಜನರ ಕೈಯಲ್ಲಿದೆ. Please know about it correctly. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. If the church understands it, it will change everything. ಸಭೆಯಾದದ್ದು ಇದನ್ನು ಸರಿಯಾಗಿ ತಿಳಿದುಕೊಳ್ಳುವುದಾದರೆ Church is the highest authority on the earth. ಸಭೆ ಮಾತ್ರವೇ ಈ ಭೂಮಿಯಲ್ಲಿ ಬಹಳ ಶಕ್ತಿಯುತವಾದಂತ ಒಂದು ಅಧಿಕಾರದಲ್ಲಿದೆ. Never be afraid of anybody. ಎಂದಿಗೂ ಯಾವತ್ತು ಯಾರಿಗೂ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. Please meditate, dig deeply until the revelation is coming to you. ದಯವಿಟ್ಟು ಧ್ಯಾನಿಸಿರಿ, ದೇವರ ವಾಕ್ಯದಲ್ಲಿ ಆಳವಾದ ಅಸ್ತಿವಾರ ಹಾಕಿಕೊಳ್ಳಿರಿ. Now we will take some few minutes to finish the today's session. ಇಂದಿನ ಕಾರ್ಯಕ್ರಮವನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಮುಗಿಸಲಿದ್ದೇವೆ. Abrahamic blessings number 4. ಅಬ್ರಹಾಮನ ಆಶೀರ್ವಾದ 4ನೇದಾಗಿ. Yes, ma'am. And you will be a blessing. You will be a blessing. All of you say. ಎಲ್ಲರೂ ಹೇಳಿರಿ, ನೀನೊಂದು ಆಶೀರ್ವಾದ ನಿಧಿಯಾಗಿರುವಿ. All of you say, I will be a blessing. ಎಲ್ಲ ಹೇಳಿರಿ, ನಾನೊಬ್ಬ ಆಶೀರ್ವಾದ Say ನಿಧಿಯಾಗಿದ್ದೇನೆ. loudly, I will be a blessing. ಹೇಳಿರಿ ಶಬ್ದವಾಗಿ, ನಾನು ಆಶೀರ್ವಾದ ನಿಧಿ. Means, listen to me. ಹಾಗಿದ್ದರೆ ಕೇಳಿರಿ, Because of you, that apartment, because of you, that company, because of you, that colony will be blessed. ನಿಮ್ಮ ಮೂಲಕವಾಗಿ ಅಪಾರ್ಟ್ಮೆಂಟ್, ನಿಮ್ಮ ಮೂಲಕವಾಗಿ ನೀವು ವಾಸಿಸುತ್ತಿರತಕ್ಕಂಥ ಸ್ಥಳ, ಅಲ್ಲಿರತಕ್ಕಂಥ ಎಲ್ಲವೂ ನಿಮ್ಮ ಮೂಲಕವೇ ಆಶೀರ್ವದಿಸಲ್ಪಡುವುದು. Listen to me now. ಈಗ ಗಮನಿಸಿ, In your area, before you joined there, the bore water may be falling at 400 feet, 450 feet like that. ನೀವು ಹೋಗುವಂತ ಸಮಯದಲ್ಲಿ ನಿಮ್ಮ ವಾಸ ಸ್ಥಳಗಳಲ್ಲಿ ಬೋರ್ವೆಲ್ ನಿಂದ 400 ಮೀಟರ್ ಅಷ್ಟು ಅಥವಾ ಅಡಿಗಳಷ್ಟು ನೀರು ಬಂದಿರಬಹುದು. But you are a blessing for that area. ಆದರೆ ನೀವು ಆ ಸ್ಥಳಕ್ಕೆ ಆಶೀರ್ವಾದ ನಿಧಿಯಾಗಿದ್ದೀರಿ. 80 feet only water will come for you. ಅದು ನಿಮಗೆ 80 ಅಡಿಯಷ್ಟು ಬರುತ್ತದೆ. Carry that consciousness. ಆ ಒಂದು ಪರಿಜ್ಞಾನವು ನಿಮಗಿರಬೇಕು. The water municipal supply or the water bore water may not be tasty at first. ನೀರು ಸರಬರಾಜು ಮಾಡಿದವರಿಗೆ ಆ ನೀರು ಅಷ್ಟಾಗಿ ರುಚಿ ಇಲ್ಲದೆ ಇರಬಹುದು. But because of you, water taste will be changed. ಆದರೆ ನೀವು ಹೊರಟ ನಂತರ ಅಲ್ಲಿರುವ ನೀರು ಸಹ ರುಚಿ ಬದಲಾಗುವುದು. There may be sometimes you need rain for Bangalore. When you are there, that's why rain will come for Bangalore. ಕೆಲವೊಂದು ಸಮಯದಲ್ಲಿ ಬೆಂಗಳೂರಿಗಾಗಿ ಮಳೆ ಬೀಳುವುದು ಅವಶ್ಯಕತೆ ಇರುತ್ತದೆ. ಅದು ನೀವಿರುವಾಗಲೇ ಆ ಮಳೆ ಸುರಿಯುವುದು. Sometimes you don't want rain. That's why you can say stop rain. Then rain will be stopped. ಕೆಲವೊಂದು ಸಮಯದಲ್ಲಿ ಮಳೆಯಲ್ಲಿ ಸುರಿಯುವುದು ಬೇಕಾಗಿರುವುದಿಲ್ಲ. ನೀವು ಹೇಳಬಹುದು ಮಳೆಯೇ ನಿಲ್ಲು ಎಂಬುದಾಗಿ ಆ ಮಳೆ ನಿಲ್ಲುತ್ತದೆ. That is the meaning of being blessing. ಅದೇ ನೀನು ಆಶೀರ್ವಾದ ನಿಧಿಯಾಗಿರುವುದಕ್ಕೆ. Don't underestimate yourself. ನಿಮ್ಮನ್ನು ನೀವು ಅಷ್ಟು ಸಾಧಾರಣವಾಗಿ ಎಣಿಸಿಕೊಳ್ಳಬೇಡಿರಿ. Because of you, government rules will be changed. ನಿಮ್ಮ ಮೂಲಕವಾಗಿ ನಿಮಗಾಗಿ ಸರ್ಕಾರದ ನಿಯಮಗಳು ಬದಲಾಗುವವು. Because of you, new GO will be formed by the government. ನಿಮಗಾಗಿ ನಿಮ್ಮ ಮೂಲಕ ಸರ್ಕಾರದ ಹೊಸ ನಿಯಮಗಳು ಹೊರಡಿಸಲ್ಪಡುವುದು, ಆದೇಶಗಳು ಹೊರಡಿಸಲ್ಪಡುವುದು. Because of facilitating you, company will give the relaxation for the rules in the company. ನಿಮಗಾಗಿ, ನಿಮ್ಮ ಸೌಕರ್ಯಕ್ಕಾಗಿ ಕಾರ್ಖಾನೆಗಳಲ್ಲಿ ಎಲ್ಲ ಪರಿಸ್ಥಿತಿ ಬದಲಾಗತಕ್ಕಂತ ಆದೇಶ ಹೊರಡಿಸಲ್ಪಡಬಹುದು. I am telling very seriously to the job holders. ನಾನು ಹುದ್ದೆಯಲ್ಲಿರುವವರಿಗಾಗಿ ಇದನ್ನು ಮಾತುತ್ತಿದ್ದೇನೆ. We are not slaves of the company, we are sons of God representing the kingdom of God. ನಾವಿರುವ ಹುದ್ದೆಯಲ್ಲಿ ನಾವು ಗುಲಾಮರಲ್ಲ, ನಾವು ದೇವರಾಜ್ಯದಿಂದ ಬಂದಂತ ದೇವರ ಮಕ್ಕಳು, ಮಗನು ಮಗಳಾಗಿದ್ದೇವೆ. It is a testing time. Sometimes company owner will tell we will not give leave. ಕೆಲವು ಸಮಯದಲ್ಲಿ ಕಾರ್ಖಾನೆಯವರು ಹೇಳುತ್ತಾರೆ ನಿಮಗೆ ಬಿಡುವಿರುವುದಿಲ್ಲ ಎಂಬುದಾಗಿ. Listen to me. ನನ್ನನ್ನು ಗಮನಿಸಿ. I was a lecturer. ನಾನೊಬ್ಬ ಲೆಕ್ಚರರ್ ಆಗಿದ್ದೆ. I worked in CBSE school. CBSE ಸ್ಕೂಲಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. I used to teach physics for 12th standard. 12ನೇ ತರಗತಿಯವರಿಗೆ ಫಿಸಿಕ್ಸ್ ತರಗತಿಯಲ್ಲಿ ನಾನು ಪಾಠ ಮಾಡುತ್ತಿದ್ದೆ. Listen to me carefully. ಗಮನಿಸಿ ಎಚ್ಚರಿಕೆಯಿಂದ. In the month of January, ಜನವರಿ ತಿಂಗಳಲ್ಲಿ I want 10 days leave. ನನಗೆ 10 ದಿನ ರಜೆ ಬಿಡು ಬೇಕಾಗಿತ್ತು. February practical exam, March board exam for 12th class. February practical exam. ಪ್ರಾಕ್ಟಿಕಲ್ ಪ್ರಾಯೋಗಿಕ ತರಗತಿ 10ನೇ ತರಗತಿಗೆ ಎಕ್ಸಾಮ್ಸ್ ಇತ್ತು, ಪರೀಕ್ಷೆ. The school management told we will not give leave. ಶಾಲೆಯ ನಿರ್ವಾಹಕರು ಹೇಳಿದರು ನಿಮಗೆ ಬಿಡುವಿಲ್ಲ, ರಜೆ ಇಲ್ಲ ಎಂಬುದಾಗಿ. I am doing the job.
ನಾನಲ್ಲಿ ಕೆಲಸ But the ಮಾಡುತ್ತಿದ್ದೇನೆ, training that I am applying leave for is for my work. ಆದರೆ ನನ್ನ ಬೇರೆ ಕೆಲಸಕ್ಕಾಗಿ ನಾನು ಅಲ್ಲಿ ರಜೆ ಅಥವಾ ಬಿಡುವನ್ನು ಅಲ್ಲಿ ಕೇಳುತ್ತಿದ್ದೇನೆ, ನಿರೀಕ್ಷಿಸುತ್ತಿದ್ದೇನೆ. Which is important for me? ಯಾವುದು ನನಗೆ ಅಲ್ಲಿ Job ಮುಖ್ಯವಾದದ್ದು? or work? ಹುದ್ದೆಯ ಕೆಲಸವಾ? Tell me. ಹುದ್ದೆಯೇ ಕೆಲಸವಾ? Tell me. ಹೇಳಿರಿ. That is testing period. ಅದೊಂದು ಪರೀಕ್ಷೆಯ ಸಮಯ. For everybody also like that situations will come. ಪ್ರತಿಯೊಬ್ಬರಿಗೂ ಅಂತಹ ಒಂದು ಸನ್ನಿವೇಶಗಳು ಬರಬಹುದು. They told me, ಅವರು ಹೇಳಿದರು, we will not give leave. ನಿನಗೆ ರಜೆ ಸಿಗುವುದಿಲ್ಲ. I told them, ನಾನು ಹೇಳಿದೆ I ಅವರಿಗೆ, will take leave. ನಾನು ರಜೆ ತೆಗೆದುಕೊಳ್ಳುತ್ತೇನೆ. What can they do? ಏನ್ ಮಾಡಕ್ಕಾಗತ್ತೆ ಅವರಿಂದ? Tell me, what can they do? ಅವ್ರೇನ್ ಮಾಡಕ್ಕಾಗತ್ತೆ? They cannot take another teacher in between. ಮಧ್ಯದಲ್ಲಿ ಅವ್ರು ಇನ್ನೊಂದು ಟೀಚರ್ನ ತಗೊಳಕ್ಕಾಗಲ್ಲ. Whether they want me or I need them. ಉಪಾಧ್ಯಾಯನಾಗಿ ನಾನು ಅವರಿಗಿರಬೇಕಾ ಅಥವಾ ಅವರಿಗೆ ನಾನು ಉಪಾಧ್ಯಾಯನಾಗಿರಬೇಕಾ? They need me, I know it. ನಾನು ಬೇಕು ಉಪಾಧ್ಯಾಯನಾಗಿ. Be like that in your company. ಹಾಗೆ ನೀವಿರ್ಬೇಕು. ನೀವು ನಮ್ಗೆ ಬೇಕು ರೀ ಅಂತ ಹೇಳೋ ತರ ನೀವಿರ್ಬೇಕು. Sir, please sir, give sir. Hey, don't talk like that. ಸರ್ ದಯವಿಟ್ಟು ಕೆಲಸ ಕೊಡಿ ಸರ್. ಹಂಗ್ ಮಾತಾಡ್ಲೇಬೇಡ. I want this program for my life. ಈ ಕಾರ್ಯಕ್ರಮ ನನ್ನ ಜೀವನಕ್ಕಾಗಿ ನನಗೆ ಬೇಕು. They told loss of pay. ಅವ್ರು ಹೇಳ್ತಾರೆ ನಿನಗೆ ಇದರಿಂದ ನಷ್ಟವಾಗುತ್ತದೆ. 10 ಇವತ್ತಿನ days ದಿನ loss of pay for me. ಒಂದು ದಿನ ನೀನು ರಜಾ ತಗೊಳ್ತಿ, 10 ದಿನ ನಿನಗೆ No ರಜೆ, problem. ಸಂಬಳ ಇಲ್ಲ, ಪರವಾಗಿಲ್ಲ, No problem. ಸಮಸ್ಯೆ ಇಲ್ಲ. Because ಏಕೆಂದರೆ it is not the salary that is taking care of us, it's the blessing of the Lord that is taking care of ನಾನು us. ತಗೊಳ್ಳೋ ಸಂಬಳ ನನ್ನನ್ನು ಉದ್ಧರಿಸ್ತಾ ಇಲ್ಲ, I have- ದೇವರ ಆಶೀರ್ವಾದವೇ ನನ್ನನ್ನು ಉದ್ಧರಿಸುತ್ತದೆ. I didn't go to school 10 days. ನಾನು 10 ದಿನ ಶಾಲೆಗೆ ಹೋಗ್ಲಿಲ್ಲ. Listen to me now. ಈಗ ಕೇಳಿಸ್ಕೊಳ್ಳಿ. After I come from the conference of the training program, ನಾನು ಈ ತರಬೇತಿ ಹೊಂದಿದಂತ ಕಾನ್ಫರೆನ್ಸ್ ಇಂದ ಬಂದ ಮೇಲೆ I did good work for every student of the class. ನಾನು ತರಗತಿಯಲ್ಲಿರತಕ್ಕಂತ ಎಲ್ಲಾ ವಿದ್ಯಾರ್ಥಿಗಾಗಿ ವಿಶೇಷ ಕಾರ್ಯಕ್ರಮ ನಡೆಸಿದೆ. 30 students. 30 ವಿದ್ಯಾರ್ಥಿಗಳು. Listen to me carefully. ಬಹಳ ಎಚ್ಚರಿಕೆಯಿಂದ ಗಮನಿಸಿ. Before the board exam, ಬೋರ್ಡ್ ಪರೀಕ್ಷೆ ಬರುವುದಕ್ಕೆ ಮುಂಚೆ in between some 2-3 days gap was there. ಮಧ್ಯದಲ್ಲಿ ಒಂದು 2-3 ದಿನವಿತ್ತು. That means after every exam there will be 2-3 days gap. ಹಾಗೆಂದರೆ ಪರೀಕ್ಷೆ ನಡೆಯುವಂತ ಸಮಯಗಳಲ್ಲಿ ಮಧ್ಯದಲ್ಲಿ ರಜೆ ಇರುತ್ತದೆ. What did I do? ನಾನೇನ್ ಮಾಡಿದ್ದೆ? Listen to me. ನನ್ನನ್ನು ಗಮನಿಸಿ. All the 30 students in Hyderabad, ಈ ಹೈದರಾಬಾದ್ನಲ್ಲಿರ್ತಕ್ಕಂಥ ಎಲ್ಲ ನನ್ನ 30 ವಿದ್ಯಾರ್ಥಿಗಳಿಗೂ I fixed some 4-5 spots. ಒಂದು 4-5 ಸ್ಥಳವನ್ನು ಗುರುತಿಸಿದೆ. I told them I will come there available from 8 to 11 at that student place. ನಾನು ಹೇಳಿದ್ದೆ ಆ ವಿದ್ಯಾರ್ಥಿಗಳಿಗೆ ಈ ಸ್ಥಳದಲ್ಲಿ ನಾನು ಈ ಸಮಯದಿಂದ ಈ ಸಮಯಕ್ಕೆ ಇಲ್ಲಿ ಬರುವೆ ಎಂಬುದಾಗಿ. Those who are nearby can come there. ಅಲ್ಲಿ ಹತ್ತಿರ ಇರತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಬರಬಹುದು. Some other time I will be available there. ಬೇರೊಂದು ಸಮಯದಲ್ಲಿ ನಾನು ಈ ಸ್ಥಳದಲ್ಲಿರುವೆ. Like that 3 from morning 8 to evening I just allotted different places. I stayed in that places and all the students came and got cleared their doubts. ಪರೀಕ್ಷೆಯ ಮಧ್ಯದಲ್ಲಿ 2-3 ದಿನದ ಬಿಡುವಿನ ಸಮಯದಲ್ಲಿ ಹಾಗೆ 2-3 ಸಮಯವನ್ನು ನಾನು ಬೇರ್ಪಡಿಸಿಕೊಂಡು ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಇರುತ್ತೇನೆಂದು ನನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದೆ. I prayed for every student. ಪ್ರತಿಯೊಂದು ವಿದ್ಯಾರ್ಥಿಗಾಗಿ ನಾನು ಪ್ರಾರ್ಥಿಸಿದೆ. Half of the class got 90% in physics. ತರಗತಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಾದ ಮಕ್ಕಳು 90% ಅಂಕಗಳನ್ನು ಗಳಿಸಿದರು. Highest physics is recorded in their school, 98 out of 100. ಆ ಶಾಲೆಯಲ್ಲಿ 100ಕ್ಕೆ 98% ಫಿಸಿಕ್ಸ್ ತರಗತಿಯಲ್ಲಿ ಮಾತ್ರವೇ ಅಂಕಗಳನ್ನು ಗಳಿಸಿದರು. We are record breakers. ಅಷ್ಟಾಗಿ ನಾವು ರೆಕಾರ್ಡ್ ಬ್ರೇಕರ್ಸ್ ಆಗಿ ಮಾರ್ಪಟ್ಟೆವು. Nobody can break the record like that. ಯಾರು ಹಾಗೆ ಅದನ್ನು ನಿರೂಪಿಸಲು ಸಾಧ್ಯವಿಲ್ಲ. Because we are different. ಏಕೆಂದರೆ ನಾವು ವ್ಯತ್ಯಸ್ತ ಉಳ್ಳವರು. All of you say I am different. ಎಲ್ಲರೂ ಹೇಳ್ರಿ ನಾನು Say I ವ್ಯತ್ಯಾಸವಾದವನು. am different. ನಾನು ವ್ಯತ್ಯಸ್ತವಾದವನು. Because you are blessed, brother. ಏಕೆಂದ್ರೆ ನಾನು ಅನುಗ್ರಹಿಸಲ್ಪಟ್ಟವನು ಸಹೋದರ. You cannot think like a common man. ನಾನು ಸಾಧಾರಣ ವ್ಯಕ್ತಿಯಂತೆ ಯೋಚಿಸಕ್ಕಾಗಲ್ಲ. I am different. ನಾನು ವ್ಯತ್ಯಾಸವಾದವನು. In the church you will say praise the Lord. ಸಭೆಯಲ್ಲಿ ದೇವರಿಗೆ ಸ್ತೋತ್ರವೆಂದು ಹೇಳುತ್ತೇನೆ. Outside the church you say sorry Lord. ಹೊರಗಡೆ ಹೋದ್ಮೇಲೆ ಕ್ಷಮಿಸು ದೇವರೇ ಅಂತೀನಿ. Double language. ಎಲ್ಲ 2 ಬೆರಕೆ ಕಲಬೆರಕೆ ಮಾತುಗಳಷ್ಟೇ.
we cannot be defeated. ನಾವು ಹಾಗೆ ಸೋಲಿಸಲ್ಪಡಬಾರದು. That's why we are training the pastors and leaders. You cannot raise a generation who is defeated by Satan. No, we will defeat devil now. ಸೈತಾನನಿಂದ ಸೋಲಿಸಲ್ಪಟ್ಟಂತ ಜನಾಂಗಗಳು ಉಂಟಾಗಬಾರದು. ನಿಮ್ಮ ಮೂಲಕ ಜಯಿಸಲ್ಪಟ್ಟ ಜನಾಂಗ ಉಂಟಾಗಬೇಕು. ಅದಕ್ಕಾಗಿ ಹೀಗೆ ನಾವು ತರಬೇತಿಗೊಳಿಸುತ್ತಿದ್ದೇವೆ. I am different. I will make different people only. That's all. ನಾನು ವ್ಯತ್ಯಾಸವುಳ್ಳವನು, ವ್ಯತ್ಯಾಸವುಳ್ಳ ಜನರನ್ನೇ ನಾನು ಉಂಟು ಮಾಡುವೆನು. If you don't like it, ನಿಮಗಿಷ್ಟ ಇಲ್ಲ ಅಂದ್ರೆ no problem. ಪರವಾಗಿಲ್ಲಪ್ಪ. Let us take selfie and say bye. That's all. ಒಂದ್ ಸೆಲ್ಫಿ ತಗೊಳ್ಳೋಣ, ಗುಡ್ ಬೈ ಅಂತ ಹೇಳೋಣ ಅಷ್ಟೇ. Enough. No need of arguing, discussing, debate. No. ತರ್ಕಿಸಿಕೊಂಡು ವಿಮರ್ಶಿಸಿಕೊಂಡಿರುವುದು ಬೇಕಾಗಿಲ್ಲ. Matthew 12:29. ಮತ್ತಾಯ 12:29. All of you please open the Bible. Matthew 12:29. ಮತ್ತಾಯ 12:29. How can a person go into a strong man's house and carry off its goods without first binding the person? ಒಬ್ಬ ಬಲಿಷ್ಠನ ಮನೆಯನ್ನು ನುಗ್ಗಿ ಆ ಬಲಿಷ್ಠನನ್ನು ಕಟ್ಟಿ ಹಾಕದೆ ಅವನ ಸೊತ್ತನ್ನು ಹೇಗೆ ಸೂರೆ ಮಾಡಲಾಗುತ್ತದೆ? Then indeed he will plunder his house. ಮೊದಲು ಅವನನ್ನು ಕಟ್ಟಬೇಕು. Listen to me carefully now. Turn this side, everybody. There is a strong man binding the people of Bangalore. Do you believe it? ಒಂದು ಬಲಿಷ್ಠನು ಈ ಬೆಂಗಳೂರಿನ ಜನರನ್ನು ಕಟ್ಟಿ ಹಾಕಿದ್ದಾನೆ. Yes or no? ಒಪ್ಪಿಕೊಳ್ತೀರಾ? Yes or no? Yes or no? ಒಪ್ಪಿಕೊಳ್ತೀರಾ? Not making them blinding their eyes not to see the truth of the gospel. ಹೇಗೆಂದರೆ ಸುವಾರ್ತೆಯ ಸತ್ಯವನ್ನು ಅರಿಯದಂತೆ ಅವರ ಕಣ್ಗಳನ್ನು ಕುರುಡಾಗಿಸಿದ್ದಾನೆ. What is our work now? ಈಗ ನಮ್ಮ ಕೆಲಸವೇನು? Tell me. ಹೇಳಿರಿ. According to the verse. According to the verse. ವಾಕ್ಯದ ಮೇರೆಗೆ According to the verse, what is our work now? ವಾಕ್ಯದ ಪ್ರಕಾರ ನಮ್ಮ ಕೆಲಸವೇನು? Number one. First of all. ಮೊದಲನೇದಾಗಿ First work is what? ಮೊದಲನೇ ಕೆಲಸ Bind that person. Still more you think it. ಇನ್ನೊಂದು ಸ್ವಲ್ಪ ಯೋಚಿಸಿ. When can you bind that person? See. ಓದಿರಿ, ಅದರ ಮುಂದೆ ಒಂದು ವಾಕ್ಯ ಇದೆ. First what? When can you bind that person? ಆ ಲೈನ್ Check up. ಆ ಲೈನ್ ಅಲ್ಲಿ ಆ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ I'm ಮುಂದೆ expecting some answer. ಬರುತ್ತೆ. Let me see. ಅವ್ರು How correct ಆಗಿ can ಹೇಳಿದ್ರು, you ಅದಕ್ಕೆ bind ಮುಂಚೆ. the person? Okay, you are telling right answer only. But how can you bind the person? First is what? ಕಟ್ಟದ್ ಕರೆಕ್ಟ್, ಆದ್ರೆ ಅದಕ್ಕೆ ಮುಂಚೆ We should. ಇಲ್ಲ, That means what should you become? ನೀವು ಬಲಿಷ್ಠರಾಗಬೇಕು ಮೊದಲು. You should become stronger than the strong man. That is your first target. ಬಲಿಷ್ಠನಿಗಿಂತ ನೀವು ಬಲಿಷ್ಠರಾಗಬೇಕು. Do you understand? ಅರ್ಥ ಆಗ್ತೈತಾ? Whether Satan should afraid of you or you should afraid of Satan. ಸೈತಾನನಿಗೆ ನಿಮ್ಮನ್ನು ನೋಡಿ ಭಯ ಹಾಕ್ಬೇಕಾ ಅಥವಾ ನೀವು ಸೈತಾನನ್ ನೋಡಿ ಹೆದರ್ಕೊಳ್ತೀರಾ? Say loudly, brother. ಯಾರಿಗೆ ಹೆದರಿಕೆ ಆಗ್ಬೇಕು ಸಹೋದರ? You batch will not afraid of Satan. ಯು ಅಂದರೆ ನಿಮಗೆ ಸೇರಿದ ಗುಂಪಿನವರು ಭಯಪಡುವುದಿಲ್ಲ. That's why David is not afraid of Goliath. ಆದುದರಿಂದಲೇ ದಾವೀದ ಗೋಲಿಯಾತನನ್ನು ನೋಡಿ ಹೆದರಿಕೊಳ್ಳಲಿಲ್ಲ. They batch are afraid of devil. They batch will afraid of ಅವರು devil. ಎಂಬ ಗುಂಪಿನವರು ಸೈತಾನನ್ನು ನೋಡಿ ಹೆದರಿಕೊಳ್ಳುವರು. That's why King Saul didn't face Goliath. ಆದುದರಿಂದಲೇ ಸೌಲ, ಅರಸನಾದ ಸೌಲನು ಗೋಲಿಯಾತನನ್ನು ನೋಡಿ ಹೆದರಿಕೊಂಡನು. King Saul belongs to they batch. ಅವರು ಎಂಬ ಗುಂಪಿಗೆ ಸೇರಿದವನಾಗಿದ್ದನು ಅರಸನಾದ ಸೌಲನು. King Saul knows very clearly, if at all I go, he will beat me. ಅರಸನಾದ ಸೌಲನಿಗೆ ಗೊತ್ತಿತ್ತು, ಒಂದು ವೇಳೆ ನಾನು ಹೋದ್ರೆ ಆ ಗೋಲಿಯಾತ ನನ್ನ ಹೊಡೆದಾಕ್ತಾನೆ ಅಂತ. ಹಲೋ, who has to kill the Goliath officially speaking? ಯಾರು ಈ ಗೋಲಿಯಾತನನ್ನು ಕೊಲ್ಲಬೇಕು? Officially the enemy who has to kill. ಪೂರ್ವಕವಾಗಿ ಹೇಳಬೇಕಾದರೆ, Because King Saul is the appointed king. ಅಧಿಕಾರ ಪೂರ್ವಕವಾಗಿ ಎಂದರೆ ಅರಸನಾದ ಸೌಲ. Yes or no? ಅಲ್ವಾ? All the soldiers, military, everybody is there in the war now. ಎಲ್ಲರೂ ಯುದ್ಧದಲ್ಲಿ, ಅರಣ್ಮನೆಯ ಸ್ಥಳದಲ್ಲಿ ಎಲ್ಲ ಸೈನಿಕರು ಇದ್ದಾರೆ ಯುದ್ಧಕ್ಕೆ. Listen to me. ಈಗ ಕೇಳಿರಿ, ಗಮನಿಸಿ.
if you go to the houses of the people, soldiers, and ask their sisters or mothers or wife like that, where did your husband go, where did your brother go, means what will they say? ನೀವು ಸೈನಿಕರ ಮನೆಗೆ ಹೋಗಿ ಅವರ ಸಹೋದರಿಯರು ಪತ್ನಿಯರು ಯಾರನ್ನಾದ್ರೂ ನೋಡಿ ನಿಮ್ಮ ಯಜಮಾನರಲ್ಲಿ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ? What will they say? ಏನಂತ ಹೇಳ್ತಾರೆ? In that Goliath time, if you go to the houses and ask them, where did your boy, where is your son, where is your brother, where is your husband go, means what would they say? ನಿಮ್ಮ ಅಣ್ಣ ಎಲ್ಲಿ, ತಮ್ಮ ಎಲ್ಲಿ, ನಿಮ್ಮ They will say they went to the war. ಅವ್ರು ಯುದ್ಧಕ್ಕೆ ಹೋಗಿದಾರಪ್ಪ ಅಂತ ಹೇಳ್ತಾ ಇದ್ರು Yes or no? ಅಲ್ವಾ? Are they doing war there? ಅವರು ಯುದ್ಧದಲ್ಲಿ ಇದ್ರಾ? Forgive me. ದಯವಿಟ್ಟು ಕ್ಷಮಿಸಿ. There are so many pastors, ministers. ಅನೇಕ ಸಭಾಪಾಲಕರಿನ್ನುವರು Their family members are telling, my husband went for ministry. What for ministry? What are you doing? ಪತ್ನಿಯರೆಲ್ಲ ಹೇಳ್ತಾರೆ ಮನೆಯಲ್ಲಿ, ಅಯ್ಯೋ ನನ್ನ ಗಂಡ ಸೇವೆಗೆ ಹೋಗಿದ್ದಾನೆ ಅಂತ. ಏನ್ ಸೇವೆ ಅಪ್ಪ ಅದು? If you don't kill the Goliath, what war you are doing? ಗೋಲಿಯಾತನನ್ನ ನೀನ್ ಕೊಲ್ದೆ ಏನ್ ಸೇವೆ ನೀನ್ ಮಾಡದ್ ಬಲ್ಲೆ? Don't do time pass ministry. ಈ ಸಮಯ ಸುಮ್ನೆ ಕಳೆಯಕ್ಕೋಸ್ಕರ ಯಾವುದೇ ಸೇವೆ ಮಾಡಬೇಡ. 39 days morning and evening Goliath came and challenged. Nobody came from the Saul and the team. 39 ದಿನ ಈ ಗೋಲಿಯಾತ ಬಂದ, ಎಲ್ರ ಮುಂದೆ ಇಸ್ರಾಯೇಲ್ ಮುಂದೆ ಅವನು ಸವಾಲ್ ಬಿಟ್ಟ, ಯಾರಿಗೂ ಏನು ಮಾಡಕ್ಕಾಗಿಲ್ಲ. 40th day David came. 40ನೇ ದಿನ ಚಿಕ್ಕ ಹುಡುಗ ದಾವೀದ ಬಂದ. At the first shout of the Goliath only he told very clearly, what is the reward for me if at all I kill him? ಮೊದಲನೇದಾಗಿ ಅವನು ಶಬ್ದವಾಗಿ ಸವಾಲು ಬಿಟ್ಟಾಗಲೇ ಈ ಗೋಲಿಯಾತ ಈ ದಾವೀದ ಕೇಳ್ದ, ಈ ಕೇಳಿಸ್ಕೊಂಡ ತಕ್ಷಣ ಹೇಳ್ದ, ನನಗೇನ್ ಕೊಡ್ತೀಯ ನೀನು ಇವನ್ನ ಕೊಂದ್ರೆ ಅಂತ. What made him to tell like that? ಏನ್ ಅವನ್ನ ಹಂಗ ಹೇಳಕ್ಕೆ ಮಾಡಿದ್ದು? Tell me. ಅನ್ಸಿತ್ತು. They will also say, all the Saul and the Israelites say, God is our God. They will also say. ಇಸ್ರಾಯೇಲ್ಯರು ಇದೇ ಡೈಲಾಗ್ ಹೇಳ್ತಾ ಇದ್ರು, ದೇವರು ನಮ್ಮ ದೇವರು ಎಂಬುದಾಗಿ. But once again you tell, very nice. ಡೈಲಾಗ್ ಇದೇ ಡೈಲಾಗ್. ಇದೇ dialogue they will say. But in their mind they didn't understand that God is with us. ಆದರೆ ಅವರ ಮಾನಸಿಕವಾಗಿ ಅವರಿಗೆ ಹೃದಯದಲ್ಲಿ ಗೊತ್ತಿಲ್ಲ ಈ ದೇವರು ನಮ್ಮ ದೇವರೆಂಬುದಾಗಿ. All the people can sing song nicely. ಎಲ್ಲ ಜನರು ಚೆನ್ನಾಗಿ ಹಾಡಾಡ್ತಾರೆ. ಯುದ್ಧಮೋ ಯೆಹೋವಾದೇ. Tamil is there, Kannada is there? It's not there. Do the people who are doing the war should sing the song, or who are seeing the song should sing the song? ಯುದ್ಧದಲ್ಲಿರುವವರು ಈ ಹಾಡನ್ನು ಹಾಡಬೇಕೆ ಅಥವಾ ಯುದ್ಧ ನೋಡುತ್ತಿರುವವರು ಈ ಹಾಡನ್ನು ಹಾಡಬೇಕೆ? ಯುದ್ಧವು ದೇವರದೆಂಬುದಾಗಿ. Who do the war only should sing the song. ಯುದ್ಧದಲ್ಲಿರುವವರು ಯುದ್ಧ ಮಾಡುವವರು ತಾನೇ ಈ ಹಾಡನ್ನು ಹಾಡಬೇಕು. In the churches people are singing ಯುದ್ಧಮೋ. What ಯುದ್ಧಂ you are doing? ಸಭೆಯಲ್ಲಿ ದೇವರು ಯುದ್ಧವು ದೇವರದೆಂಬುದಾಗಿ ಏನಂತ ಯುದ್ಧ ಮಾಡ್ತೀಯಪ್ಪ ನೀನು? ಯಾವ ಯುದ್ಧ ಅದು? Every pastor is in the war. ಪ್ರತಿಯೊಂದು ಪಾಸ್ಟರ್ಸು ಯುದ್ಧದಲ್ಲಿ ಇದ್ದಾರೆ, ಇರಬೇಕು. If you say no war brother, I am very very happy, means you are already out of coverage area. ನೀವು ಯುದ್ಧದಲ್ಲಿ ಇಲ್ಲ ಅಂತ ಹೇಳೋದಾದ್ರೆ ಈಗಾಗಲೇ ನೀವು ಕವರೇಜ್ ಇಲ್ಲದೆ ಇರತಕ್ಕಂತ ಸ್ಥಳದಲ್ಲಿದ್ದೀರಿ. Out of coverage area, no signal. ಅಲ್ಲಿ ಯಾವುದೇ ಸಿಗ್ನಲ್ ನಿಮಗಿರುವುದಿಲ್ಲ. The subscriber that you are calling is presently not responding or out of coverage area. ನೀವು ಕರೆಯುತ್ತಿರುವ ಚಂದಾದಾರರು ಸಂಪರ್ಕದ ಒಳಗಡೆ ಇಲ್ಲ, ಹೊರಗಿದ್ದಾರೆ. For David, you know very clearly, no, you know very clearly, God is with me. ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ನನ್ನೊಂದಿಗೆ ತಾನೇ ಇದ್ದಾನೆ ಎಂಬ ಗ್ಯಾರಂಟಿ. Saul is talking about all others are soldiers are talking about the strengths of Goliath. ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ಯರು ಆ ಗೋಲಿಯಾತನಿಗಿರತಕ್ಕಂಥ ಬಲಿಷ್ಠತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. But David is talking about the weakness of the Goliath. ಆದರೆ ದಾವೀದ ಆ ಗೋಲಿಯಾತನಿಗಿರತಕ್ಕಂಥ ಬಲಹೀನತೆಯನ್ನು ಕುರಿತು ಮಾತನಾಡುತ್ತಿದ್ದ. If you want to be really knowing how to be strong, you should know the weakness of devil. ನೀವು ಬಲಿಷ್ಠರಾಗಬೇಕಾದರೆ ನಿಮ್ಮ ಎದುರಿಗಿರತಕ್ಕಂಥ ಸೈತಾನನ ಬಲಹೀನತೆಯನ್ನು ನೀವು ಫಸ್ಟ್ ಮೊದಲನೇದಾಗಿ ತಿಳಿದುಕೊಳ್ಳಬೇಕು. First of all, you should know Jesus Christ defeated devil on the cross. That's all. ಮೊದಲನೇದಾಗಿ ಯೇಸು ಕ್ರಿಸ್ತನು ಸೈತಾನನನ್ನು ಶಿಲುಬೆಯಲ್ಲಿ ಕೊಂದನು, ಸೋತು ಹಾಕಿದನೆಂಬುದಾಗಿ ತಿಳಿದುಕೊಳ್ಳಬೇಕಷ್ಟೇ. Don't hype Satan more.
ಸೈತಾನನನ್ನ ತುಂಬಾ ಹೆಚ್ಚಾಗಿ ಹೆಚ್ಚಳಪಡಿಸಬೇಡಿರಿ. All the Israelites and Saul were hyping David, that Goliath, his height is so much, his weight is so much, his hands are so much, this and that. ಇಸ್ರಾಯೇಲರು ಈ ಗೋಲಿಯಾತನನ್ನು ಹೊಗಳ್ತಾ ಇದ್ದಾರೆ. ಅವನು ಅಷ್ಟು ಉದ್ದಕ್ಕಿದ್ದಾನೆ, ಅವನ ಕೈಗಳು ಉದ್ದಕ್ಕಿದೆ, ಬಲಿಷ್ಠನಾಗಿದ್ದಾನೆ, ಹಾಗಿದ್ದಾನೆ, ಹೀಗಿದ್ದಾನೆ ಅಂತ ಅವನ ಬಗ್ಗೆ ಕೊಚ್ಕೊಳ್ತಾ ಇದ್ದಾರೆ ಅಷ್ಟೇ. But David says he is uncircumcised. ಆದರೆ ದಾವೀದ ಸುನ್ನತಿ ಇಲ್ಲದ ಇವನ್ ಯಾರ ಫಿಲಿಸ್ಟೇನ್ ಎಂಬುದಾಗಿ ಹೇಳಿದನು. Listen to me carefully now. ಈಗ ಬಹಳ ಎಚ್ಚರಿಕೆಯಿಂದ ಗಮನಿಸಿ. King Saul asked him, ಸೌಲನಾದ ಅರಸ ಕೇಳ್ತಾನೆ, tell me your profile. ನಿನ್ನ ಹಿನ್ನೆಲೆ ಬಗ್ಗೆ ಹೇಳ್ಕೊ ಮಗನೆ ಅಂತ. Hello, tell me your profile. ನಿನ್ನ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳು. Sir, I am a shepherd boy. ಸರ್, ನಾನೊಂದು ಕುರಿ ಮೇಸ. My name is David. My name is David. ನನ್ನ ಹೆಸರು ದಾವಿದ. I will take care of my father's sheep. ನಾನ್ ನಮ್ಮ ಅಪ್ಪನ ಕುರಿಗಳನ್ನೆಲ್ಲ ನೋಡ್ಕೊಳ್ತೀನಿ ಅಷ್ಟೇ. At first bear came, sir. At first bear came, ಮೊದಲು sir. ಒಂದು ಕರಡಿ ಬಂತು ಸರ್. I killed it, sir. ನಾನು ಅದನ್ನ ಕೊಂದೆ ಸರ್. Second time, sir. ಸರ್, ಎರಡನೇ ಸಲ Lion came, sir. ಒಂದು ಹುಲಿ ಬಂತು ಸರ್, ಸಿಂಹ ಬಂತು ಸರ್. I killed it, sir. ಅದು ಕೊಂದೆ ಸರ್. Third time Goliath is there, sir. ಮೂರನೇ ಸಲ ಈ I will kill him, sir. ನಾನು ಇವನ್ನ ಕೊಂದ್ಬಿಡ್ತೀನಿ ಸರ್. That is his profile. ಅದು ಅವನ ಹಿನ್ನೆಲೆ ಅಷ್ಟೇ. Then King Saul says, ಈ ರಾಜ ಹೇಳ್ತಾನೆ, ಸೌಲ, please wear my dress. ಹಾಗಾದ್ರೆ ಸರಿಯಪ್ಪ, ನಾನು He is ಧರಿಸಿಕೊಂಡಿರ್ತಕ್ಕಂಥ very strong, no? Please wear my dress. ನೋಡು, ಅವನು ಎಷ್ಟು ಬಲಿಷ್ಠ, ನೀನ್ ಆದ್ರಿಂದ ಇದೆಲ್ಲ ಧರಿಸ್ಕೋ ನನ್ನ ವಸ್ತ್ರ. He wore it. ಅವನು ಧರಿಸ್ಕೊಂಡ, He tried it. ಹಾಕೊಂಡ, ನೋಡ್ದ, ಟ್ರೈ ಮಾಡ್ದ. Sir, it is not comfortable for me, sir. ಸರ್, ಇದು ನನಗೆ ಸೌಕರ್ಯವಾಗಿಲ್ಲ ಸರ್. Anybody sitting here, you for all you are wearing the religious dress, denomination dress, church dress, sponsors dress, it will not fit for you. ಧಾರ್ಮಿಕ ವಸ್ತ್ರ, ಸಭೆಯಲ್ಲಿರ್ತಕ್ಕಂಥ ಒಂದು ವಸ್ತ್ರ, ಬೇರೆ ಯಾರೋ ಕೊಟ್ಟಂತ ವಸ್ತ್ರ, ಇದೆಲ್ಲ ನೀವು ಧರಿಸ್ಕೊಂಡಿದ್ರೆ ಅದು ನಿಮಗೆ ಸೌಕರ್ಯ ಕೊಡೋದಿಲ್ಲ. God is using now individuals, not church. ದೇವರು ವೈಯಕ್ತಿಕವಾಗಿ ನಿಮ್ಮನ್ನು ಉಪಯೋಗಿಸ್ತಾನೆ, ಒಂದು ಸಭೆಯನ್ನು ಅಲ್ಲ. David has zero-fold ministry. He is neither apostle, not prophet, not teacher, not evangelist, not pastor. ದಾವೀದ ಅವನು ಪಾಸ್ಟರ್ ಅಲ್ಲ, ಪ್ರವಾಚಕನಲ್ಲ, ಅವನು ಯಾರು ಅಲ್ಲ ರೀ. If the so-called apostles, prophets, teachers, evangelists, pastors are not doing, God will raise up some David like that now. ಹಾಗೇನಾದ್ರೆ ಒಬ್ಬ ಪ್ರವಾದಿ, ಒಬ್ಬ ಪ್ರಸಂಗಿ, ಒಂದು ಪಾಸ್ಟರ್ ಯಾರಾದ್ರೆ ಇರುವುದಾದರೆ ದೇವರೊಬ್ಬ ದಾವೀದನನ್ನು ಎಬ್ಬಿಸ್ತಾನಷ್ಟೇ. Yes or no? ಹೌದೇ ಅಲ್ಲವೇ? If the pastors who are not able to do it rightly, just like a King Saul, some David will be raised by God. ಈ ಸೌಲನು ಮಾಡಿದ ಹಾಗೆ ಪಾಸ್ಟರ್ ಆದವರು ತಮ್ಮ ಸರಿಯಾದ ಕೆಲಸವನ್ನು ಮಾಡದಿದ್ದರೆ ದೇವರೊಬ್ಬ ದಾವೀದನನ್ನು ಎಬ್ಬಿಸುವನು ತಕ್ಷಣ. We are raising a generation like David who are stronger than the strong man. ನಾವೊಬ್ಬ ದಾವೀದನಂತ ಜನಾಂಗದವನ್ನು ಎಬ್ಬಿಸ್ತೇವೆ. ಅವರು ಯಾರೆಂದರೆ ಈ ಶಕ್ತಿಯುತವಾಗಿರತಕ್ಕಂಥ ಜನಾಂಗಕ್ಕಿಂತಲೂ ದೊಡ್ಡ ಜನಾಂಗವಾಗಿದ್ದಾರೆ. To the war against the Goliath, ಈ ದಾವೀದನು ಗೊಲಿಯಾತನಿಗೆ ಎದುರಾಗಿ ಯುದ್ಧಕ್ಕೆ ಹೊರಟಾಗ Goliath is saying, "Ray, are you thinking I'm a dog that you are coming with a stick?" ಗೊಲಿಯಾತ್ ಕೇಳ್ತಾನೆ, ಏನಲ್ಲೇ, ನಾನೇನ್ ನಾಯೇನೋ, ನನ್ನನ್ನು ಒಂದು ಕಲ್ಲು ಕೋಲಿಟ್ಕೊಂಡ್ ಬರ್ತಿದ್ಯಲ್ಲ ಅಂತ. Correct? ಸರಿ ಅಲ್ವಾ? Very nice, good, God bless you. That means, ಹಾಗೆಂದರೆ, listen to me, ಕೇಳಿರಿ, in the 10th class or some board exams, 10ನೇ ತರಗತಿಯಲ್ಲಿ ಬೋರ್ಡ್ ಎಕ್ಸಾಮ್ ಇರುತ್ತೆ. there will be some questions called long answer questions. ಅಲ್ಲಿ ಒಂದು ವಿವರವಾಗಿ ಹೇಳತಕ್ಕಂತ, ವಿವರಿಸಿ ಎಂಬುದಾಗಿ ದೊಡ್ಡ Yes or ಉತ್ತರ no? ನೀಡುವಂತಕ್ಕಂತ ಪ್ರಶ್ನೆ For ಇರುತ್ತದೆ every ಅಲ್ಲವೇ? long answer question they will just give hint. Yes? ಎಲ್ಲ ಒಂದು ದೊಡ್ಡ ಇದಕ್ಕೂ ಅದು ಸೂಚನೆ ತೋರಿಸುತ್ತಾರೆ. Yes or no? ಹೌದೇ ಅಲ್ಲವೇ? Just like this, ಹಾಗೆಯೇ Goliath is also giving hint. ಗೋಲಿಯಾತ್ ಸಹ ಹೇಳ್ತಿದ್ದಾನೆ, ತೋರಿಸ್ತಾನೆ, ಸೂಚಿಸ್ತಾ ಇದ್ದಾನೆ. Am I dog means he is indirectly giving for all the people. I am like Goliath, for you I am a dog. ಎಲ್ಲ ಅವನು ಈ ರೀತಿ ಹೇಳ್ತಾನೆ, ನಾನು ಎಲ್ರಿಗೂ ಎಷ್ಟು ದೊಡ್ಡ ಮನುಷ್ಯ ಕಣೋ, ಆದ್ರೆ ನಿನಗೆ ನಾನು ನಾಯಲ್ವೇನೋ ಅಂತ ಅವನು ಹಂಗೆ ತೋರಿಸಿ ಹೇಳ್ತಿದ್ದಾನಷ್ಟೇ. Understand? ಅರ್ಥ ಮಾಡ್ಕೊಳ್ಳಿ. Listen to me now. Answer my question now. ಈಗ ನನ್ನ ಪ್ರಶ್ನೆಗೆ ಉತ್ತರಿಸಿ. David killed at first what? ದಾವಿದ ಮೊದಲನೇದಾಗಿ ಕೊಂದ ಏನನ್ನ? Bear, correct. Second he killed what? ಏನನ್ನು ಕೊಂದ? Lion, correct. Third he is going to kill what? ಈಗ ಮೂರನೇದಾಗಿ ಏನ್ ಕೊಲ್ತಾನೆ? Tell. ಹೇಳಿ. Tell. If anybody is telling Goliath means they didn't understand. He is going to kill a dog.
ಯಾರಾದ್ರೂ ಗೋಲಿಯಾತನ್ ಕೊಲ್ತಾನೆ ಅಂದ್ರೆ ಸರಿಯಾದ ಉತ್ತರ ಅಲ್ಲ. Are you ಅವ್ನ್ afraid ಕೊಲ್ಲೋದು of- ನಾಯಿನ ಅಷ್ಟೇ. Are you afraid of killing a dog? ಒಂದ್ ನಾಯಿನ ಕೊಲ್ಲಕ್ ನಿಮ್ಗೆ ಅಷ್ಟು ಭಯನಾ? Tell brother. ಹೇಳಿ ಸಹೋದ್ರೆ. That is called revelation. ಅದೇ ಒಂದು ಪ್ರಕಟಣೆ. That is called you batch, you batch. ಅದು ನೀವು ಎಂಬ ಗುಂಪಿಗೆ For ಸೇರಿದವರಾಗಿದ್ದೀರಿ. all other pastors, leaders, the problems are very big like Goliath. For the people like David, every problem is already solved. ಅನೇಕ ಬೋಧಕರುಗಳಿಗೆ, ಆತ್ಮಿಕ ನಾಯಕರುಗಳಿಗೆ ಈ ಸಮಸ್ಯೆ ಎಲ್ಲ ನೋಡುವಾಗ ಗೋಲಿಯಾತನಂತೆ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ದೇವರಿಂದ ಕರೆಯಲ್ಪಟ್ಟಂತ ನಿನಗೋ ಅದು ಸಾಧಾರಣವಾದ ಈ ನಾಯಿಯಂತೆ, ಗೋಲಿಯಾತ ನಾಯಿ ಅಂತ ಅಷ್ಟೇ ಅದು. You tell me now, you want to be in the you batch or in they batch? ನೀವು ಎಂಬ ಗುಂಪಿನಲ್ಲಿದ್ದೀರಾ ಅಥವಾ ಅವರು ಎಂಬ ಗುಂಪಿನಲ್ಲಿದ್ದೀರಾ ಹೇಳಿರಿ. You batch is a risk. Always remember, you batch is a risk. ನೀವು ಎಂಬ ಗುಂಪು ಸ್ವಲ್ಪ ಕಷ್ಟನೇ, ಯಾವಾಗ್ಲೂ How many of you are ready to take the risk? ಎಷ್ಟು ಜನಕ್ಕೆ ಆ ಕಷ್ಟವನ್ನು ಸಹಿಸಿಕೊಳ್ಳಲು ಸಿದ್ಧರಾಗಿದ್ದೀರಿ? Raise up your hand, raise up your hand. Those people only will win the devil in this Bangalore. ಅಂತವರೇ ಈ ಬಲಿಷ್ಠನಾದ ಸೈತಾನನನ್ನು ತಮ್ಮ ದೇವರ ಬಲದಿಂದ ಗೆಲ್ಲುವರು. Then the David, what did he do? He used that sling and tried to hit him exactly at the one shot. Yes or no? ಹಾಗೆ ಅವನು ಏನ್ ಮಾಡ್ದ? ದಾವೀದನ ಮೇಲೆ ಆ ಕೋಲ, ಗೋಲಿಯಾತನ ಮೇಲೆ One ಹಾಗೆ shot. ತಿರುಗಿಸಿ ಒಮ್ಮೆಲೆ Exactly ಹೊಡೆದ. where it is to hit, exactly it hit there only. ಎಲ್ಲಿ ಹೊಡೆದ್ರೆ ಅವನು ಬೀಳ್ತಾನಂತ ಅವನು ಗೊತ್ತಿತ್ತು, ಅಲ್ಲಿ ಸರಿಯಾಗಿ ಹೊಡೆದ. You please tell me, how can he hit at one shot only exactly where he need to hit? ಎಲ್ಲಿ ಹೊಡೆಯಬೇಕು ಎಂಬುದು ಅವನು ಹೇಗೆ ತಿಳ್ಕೊಂಡ, ಹೇಗೆ ಅದನ್ನ ಹೊಡೆದ ಅವನು ಒಂದೇ ಸಲ ಒಮ್ಮೆಲೆ? Tell me. How can he hit him exactly at the spot at only one shot? ಒಮ್ಮೆಲೆ ಸರಿಯಾಗಿ ಒಂದೇ ಸಲಕ್ಕೆ ಅವನು ಹೊಡೆದು ಬೀಳಿಸ್ದ. Stand up, ಅದು ಹೇಗೆ please. ಸಾಧ್ಯ? Stand up please. Yes. Ma, camera ma. Tell ma, what did you say? When? What practice, sir? You are thinking very good. How much practice did he do? How much practice? ಎಷ್ಟು ತರಬೇತಿ ಹೊಂದಿದ್ದ? Nene, what I mean is how to the extent to which extent he practiced. ಎಷ್ಟರ ಮಟ್ಟಿಗೆ ಅವನು ತರಬೇತಿ ಹೊಂದಿದ್ದ? God made him to practice every day while he was taking care of the sheep, so that at one shot only he can hit the target. That is the practice. ಪ್ರತಿದಿನ ಅವನು ತನ್ನ ಕುರಿಗಳನ್ನು ಮೇಯಿಸುವ ಸಮಯದಲ್ಲಿ ದೇವರು ಅವುಗಳನ್ನು ಸಂರಕ್ಷಿಸುವಂತ ತರಬೇತಿ ಪ್ರತಿದಿನ ಕೊಡುತ್ತಿದ್ದನು. ಆ ತರಬೇತಿಯೊಂದಿಗೆ ಅವನು ಒಮ್ಮೆಲೆ ಆ ಗೋಲಿಯಾತ ನೋಡಿತಾನೆ ಒಂದೇ ಕ್ಷಣದಲ್ಲಿ. Before he placed Goliath, God prepared David. ಈ ಗೋಲಿಯಾತನನ್ನ ಎದುರುಗೊಳ್ಳುವುದಕ್ಕೆ ಮುಂಚೆ ದೇವರು ಇವನನ್ನು ಈಗಾಗಲೇ ತರಬೇತಿಗೊಳಿಸಿದ್ದನು. How many are understanding? ಎಷ್ಟು ಜನರಿಗೆ ಅರ್ಥವಾಗುತ್ತಿದೆ? Any practice does not make you perfect. Perfect practice only makes you perfect. ಯಾವುದೋ ಕಂಡ ತರಬೇತಿಗಳನ್ನು ನಿಮ್ಮನ್ನು ತರಬೇತಿಗೊಳಿಸುವುದಿಲ್ಲ. ಸ್ಪಷ್ಟವಾದ ಸರಿಯಾದ ತರಬೇತುದಾರನಿಂದಲೇ ನಿಮಗೆ ಸರಿಯಾದ ತರಬೇತಿ ದೊರೆಯುವುದು. If at all you are taking use of this training, the YouTube, all the sessions are recorded. If you meditate upon this, we want to conduct every month training like this. If at all you come regularly, you will be practiced perfectly. ಇಂತಹ ತರಬೇತಿ ನಿಮಗೆ ಬೇಕಾದರೆ ಯೂಟ್ಯೂಬ್ಗಾಗಿದು ಈ ಸ್ಥಳದಲ್ಲಿ ರೆಕಾರ್ಡ್ ಆಗುತ್ತಿದೆ. ನಿಮಗೆ ಇಂತಹ ಒಂದು ತರಬೇತಿ ಆಗಾಗ ನಡೆಸಲ್ಪಡುವುದು. ಒಂದು ವೇಳೆ ನೀವಿದರ ಭಾಗಿಗಳಾಗುವುದಾದರೆ ನೀವು ಸ್ಪಷ್ಟವಾಗಿ ಸರಿಯಾಗಿ ತರಬೇತಿ ಹೊಂದಿಕೊಳ್ಳುವಿರಿ. How many of you going to come tomorrow? Raise up your hand. ಎಷ್ಟು ಜನರು ನಾಳೆ ಬರುತ್ತೀರಿ? ಕೈ ಎತ್ತಿರಿ. Please take care of yourself and properly schedule yourself to come tomorrow also and bring it others also. ನಿಮ್ಮನ್ನು ನಾಳೆ ಬರುವುದಕ್ಕಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳಿರಿ, ಜವಾಬ್ದಾರಿಕೆ ವಹಿಸಿಕೊಳ್ಳಿರಿ. ನಿಮ್ಮ ಪರವಾಗಿ ಇತರರನ್ನು ನಾಳೆ ಕರೆ ತನ್ನಿರಿ. Why? ಏತಕ್ಕಾಗಿ? Perfect practice needs preparation. ಸರಿಯಾದ ಒಂದು ತರಬೇತಿ ನಿಮ್ಮನ್ನು ಸರಿಪಡಿಸಿ ಗೋಲಿಯಾತನಂತ ಶತ್ರುವನ್ನು ಬೀಳಿಸಲು ಸಹಾಯ ಮಾಡುತ್ತದೆ. If you don't practice correctly, ನೀವು ಸರಿಯಾಗಿ ತರಬೇತಿ ಹೊಂದದೆ ಹೋದರೆ, when the Goliath comes, ಗೋಲಿಯಾತನು ಬರುವಾಗ two things will happen. ಎರಡು ಕಾರ್ಯಗಳಾಗುತ್ತದೆ. Either you will hit him or he will hit you. ಒಂದು ನಿಮ್ಮನ್ನು ಅವನು ಹೊಡೆಯುತ್ತಾನೆ ಅಥವಾ ನೀವು ಅವನ್ನ ಹೊಡಿತೀರಷ್ಟೇ. What do you want? ನಿಮ್ಗೆ ಏನ್ ಬೇಕು?
What do you want? ನೀವು ಹೊಡಿಬೇಕಾ ಅವ್ನು ನಿಮ್ಮನ್ನು We ಹೊಡಿಬೇಕಾ? want what? If at all you want to hit him, you should have more practice. ನೀವು ಅವನ್ನ ಹೊಡಿಬೇಕಂದ್ರೆ ಗೋಲಿಯಾತನನ್ನು ಹೊಡೆದಾಕ್ಬೇಕಂದ್ರೆ ನಿಮಗೆ ಅಷ್ಟು ತರಬೇತಿ ಇರಬೇಕು. Forgive me. ನನ್ನನ್ನು ಕ್ಷಮಿಸಿ. When the Goliath comes, you cannot start prayer, Lord, please, Lord. By that time he will hit you. ಗೋಲಿಯಾತನ್ ಬಂದಾಗ ಆಗ ಮೊಣಕಾಲೂರಿ ನೀವು You ಪ್ರಾರ್ಥನೆ should have ಮಾಡ್ತಾ ಇದ್ರೆ prepared before only prayer, fasting, everything. You should have prepared before only fasting, prayer, everything. When he comes, you should hit it. That's all. ಅವನು ಬರುವುದಕ್ಕೆ ಮೊದಲೇ ಉಪವಾಸ ಪ್ರಾರ್ಥನೆ ಎಲ್ಲಾ ಪ್ರಾರ್ಥನೆ ಮಾಡಿ ತರಬೇತಿ ಹೊಂದಿ ನೀವು ಅವನನ್ನು ಎದುರುಗೊಳ್ಳಬೇಕು. Many pastors, church members are doing what? When they get troubles only, they will begin to pray, Lord. What happened before? ಸಭಾ ಪಾಲಕರಾಗಲಿ ವಿಶ್ವಾಸಿಗಳಾಗಲಿ ಸಮಸ್ಯೆ ಬರುವಾಗ ದೇವರೇ ಅಂತ ಪ್ರಾರ್ಥನೆ ಮಾಡ್ತಾರೆ. If at all you have practiced correctly, when the problem comes, you will hit it. That's all. ನೀವು ಸರಿಯಾಗಿ ತರಬೇತಿ ಹೊಂದಿರುವುದಾದ್ರೆ ಸಮಸ್ಯೆ ಬರುತ್ತಾ ಇರುವಾಗಲೇ ಅದನ್ನು ಹೊಡೆದಾಕುವಿರಿ. Then only you can become stronger than the strong man. ಆಗ ಮಾತ್ರ ನೀವು ಬಲಿಷ್ಠನಿಗಿಂತಲೂ ಬಲಿಷ್ಠರಾಗುವಿರಿ. If you become stronger than the strong man, then you will bind him. ಬಲಿಷ್ಠನಿಗಿಂತ ಬಲಿಷ್ಠರಾದರೆ ನೀವು ಆ ಬಲಿಷ್ಠನನ್ನು ಕಟ್ಟು ಹಾಕುವಿರಿ. Then release the people of Bangalore to accept Jesus Christ as the Lord and ಆ Savior. ನಂತರ ನೀವು ಬೆಂಗಳೂರು ನಗರದ ಜನರನ್ನು ಕ್ರಿಸ್ತ ಯೇಸುವಿನಲ್ಲಿ ಬಿಡುಗಡೆ ಮಾಡಿ ರಕ್ಷಣೆ ಮಾರ್ಗಕ್ಕೆ ನಡೆಸುವಿರಿ. Sister, stand up, please. ಸಹೋದರಿ ದಯವಿಟ್ಟು ಎದ್ದು ನಿಲ್ಲಿರಿ. Where is your pulpit? ನಿಮ್ಮ ಪುಲ್ಪಿಟ್ ಎಲ್ಲಿದೆ? ಆ ವೇದಿಕೆ, ನಿಮ್ಮ ವೇದಿಕೆ. Pulpit. ಪುಲ್ಪಿಟ್ ಸತ್ಯವೇದ ಪ್ರಸಂಗಿಸುವ ವೇದಿಕೆ. You please tell me in your life, where is your pulpit? ನಿಮ್ಮ ಜೀವನದ ಬಗ್ಗೆ ಹೇಳಿರಿ. ನಿಮ್ಮ ಪುಲ್ಪಿಟ್ ಎಲ್ಲಿದೆ? No. Many people will think that if they preach from the church pulpit only, they will think that they have done some ministry. ಅನೇಕರು ಸಭೆಯ ವೇದಿಕೆ ಮೇಲೆ ನಿಂತು ಪ್ರಸಂಗಿಸುವುದಾದರೆ ಮಾತ್ರವೇ ಅವರು ಸೇವೆ ಮಾಡಿದ್ದಾಗಿ ಎಣಿಸುತ್ತಾರೆ. Your business place, your company place, your office place, the table itself is the pulpit for the people. ನೀವು ನಿಮ್ಮ ವ್ಯಾಪಾರ ಸ್ಥಳ, ನಿಮ್ಮ ಹುದ್ದೆಯ ಸ್ಥಳ, ಅಲ್ಲಿರುವ ಮೇಜೆ ನಿಮ್ಮ ಪ್ರಸಂಗದ ವೇದಿಕೆ. Yes or no? ಹೌದೇ ಅಲ್ಲವೇ? What is pulpit? ಪ್ರಸಂಗ ವೇದಿಕೆ ಎಂದರೇನು? What is pulpit? ಪ್ರಸಂಗ ವೇದಿಕೆ ಎಂದರೇನು? Pull the people out of pit is called pulpit. ಹಳ್ಳದಿಂದ ಜನರನ್ನು ಎಳೆದುಕೊಳ್ಳುವುದೆಂಬುದಾಗಿ How many are agreeing with me? How many are agreeing with me? ಎಲ್ಲಕ್ಕೆ ಒಪ್ಪಿಕೊಳ್ಳುತ್ತೀರಾ? They are forgetting their office business table as pulpit. They have only compete here. I must also sing. I must also speak. I must also speak. My pastor is not giving mic. Hello. ಅನೇಕ ಜನರು ತಾವಿರುವ ಸ್ಥಳವೇ ಒಂದು ಪ್ರಸಂಗ ವೇದಿಕೆ ಎಂಬುದನ್ನು ಮರೆತು ಸಭೆಯಲ್ಲಿ ಬಂದು ನನಗೂ ಪುಲ್ಪಿಟ್ ಬೇಕು ಪಾಸ್ಟರ್, ನಾನು ಪ್ರಸಂಗ ಮಾಡಬೇಕಂತ ಇಲ್ಲಿ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡಿರ್ತಾರೆ ಅಷ್ಟೇ. Understand, my dear brother. ಅರ್ಥ ಮಾಡ್ಕೊಳ್ಳಿ ಸಹೋದರರೇ, God wants people every field in Bangalore, not only in the churches. ದೇವರು ಕೇವಲ ಸಭೆಯಲ್ಲಿ ಮಾತ್ರವಲ್ಲ ಎಲ್ಲಾ ಸ್ಥಳಗಳು ಪ್ರಸಂಗ ವೇದಿಕೆಯಾಗಬೇಕೆಂಬುದು ದೇವರ ಆಶೆಯಾಗಿದೆ. Every working place, job, business, office, company, your table itself is the pulpit. ಎಲ್ಲೆಲ್ಲ ವ್ಯಾಪಾರ ವಹಿವಾಟುಗಳಿದೆಯೋ, ಎಲ್ಲೆಲ್ಲ ಹುದ್ದೆಗಳಿದೆಯೋ ಆ ಸ್ಥಳಗಳಲ್ಲಿ ಆ ಮೇಜುಗಳು ತಾನೇ ಪ್ರಸಂಗ ವೇದಿಕೆ ಆಗಿರಬೇಕು. David was a blessing for that generation. ದಾವೀದನು ಆ ಜನಾಂಗಕ್ಕೊಂದು ಆಶೀರ್ವಾದ ನಿಧಿಯಾಗಿದ್ದನು. Everybody was afraid of Goliath. ಎಲ್ಲರೂ ಈ ಗೋಲಿಯಾತನನ್ನು ಕಂಡು ಹೆದರಿ ಹೋದರು. All of you stand up, please. ಎಲ್ಲರೂ ದಯವಿಟ್ಟು ಎದ್ದು ನಿಲ್ಲಿರಿ. Everybody was afraid of devil. ಎಲ್ಲರೂ ಗೋಲಿಯಾತನನ್ನು ಕಂಡು ಹೆದರಿದ್ದರು. In the present days, everybody is afraid of devil and the government and other things that is happening in the world. ಈ ದಿನಗಳಲ್ಲಿ, ಪ್ರಸ್ತುತ ದಿನಗಳಲ್ಲಿ ನೋಡಬೇಕೆಂದರೆ ಅನೇಕರು ಸರ್ಕಾರವನ್ನು ಕಂಡು, ಇತರ ಸಮಸ್ಯೆಗಳು, ಸೈತಾನನ್ನು ಕಂಡು ಹೆದರುತ್ತಾರೆ. Close your eyes. ನಿಮ್ಮ ಕಣ್ಗಳನ್ನು ಮುಚ್ಚಿರಿ. Lift up your hands. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ. Satan is trying to throw Goliaths now to make you to feel that you cannot defeat them. ಸೈತಾನನು ಗೋಲಿಯಾತನಂತ ಅವರನ್ನು ನಿಮ್ಮ ಮುಂದೆ ನಿಲ್ಲಿಸಿ ನೀವು ಇವುಗಳನ್ನು ಹೆದರಿಸಲಾಗದೆಂಬ ಹೆದರಿಕೆಯನ್ನು ಹೂಡಿಸುತ್ತಿದ್ದಾನೆ. But God is looking for one David who can say, I will kill Goliath and remove the fear from Israelites. ಆದರೆ ಒಬ್ಬನನ್ನು ದಾವೀದನಂತೆ ಎಬ್ಬಿಸಿ ನಾನು ಈ ಗೋಲಿಯಾತನನ್ನು ಕೊಲ್ಲುವೆನೆಂಬ ಧೈರ್ಯವನ್ನು ಕೊಡುವುದಕ್ಕಾಗಿ ದೇವರು ನೋಡುತ್ತಿದ್ದಾನೆ. My dear brother and sister, ಪ್ರಿಯ ಸಹೋದರನೇ, ಸಹೋದರಿಯೇ, in Bangalore God is searching for someone like David.
ಈ ಬೆಂಗಳೂರಿನಲ್ಲಿ ದೇವರು ನಿನ್ನಂತ ಒಬ್ಬನನ್ನು ಆತನು ಹುಡುಕುತ್ತಾ ಇದ್ದಾನೆ, ಒಬ್ಬನನ್ನು ದೇವರು ಹುಡುಕುತ್ತಿದ್ದಾನೆ. Many pastors and leaders are afraid of the devil, spiritual problem, financial problem, health problem, relation problem. So many problems are becoming like Goliath in their life. ಅನೇಕ ಪಾಸ್ಟರ್ಸ್ ಗಳಿಗೆ ಈ ಗೋಲಿಯಾತನಂತ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಭೌತಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಎಂಬುದಾಗಿ ಅನೇಕ ಸಮಸ್ಯೆಗಳು ಅವರ ಮುಂದೆ ಇದೆ. ಅದನ್ನು ನೋಡಿ ಹೆದರುತ್ತಿದ್ದಾರೆ. Tomorrow we will try to dig deep about all the 5 dimensions of this abundant life. ಈ 5 ಹಂತಗಳ ಆಶೀರ್ವಾದಗಳ ಕಾರ್ಯಗಳನ್ನು ಕುರಿತು, ಸಂಪೂರ್ಣ ಆಶೀರ್ವಾದದ ಬಗ್ಗೆ ಹೇಗೆ ದೇವರ ವಾಕ್ಯದಲ್ಲಿ ಅಸ್ತಿವಾರ ಹಾಕಿಕೊಳ್ಳಬೇಕೆಂಬುದಾಗಿ ನಾನು ನಾಳೆ ನಿಮಗೆ ಬೋಧಿಸುತ್ತೇನೆ. You must be spiritually blessed, ನೀವು ಆತ್ಮಿಕವಾಗಿ ಆಶೀರ್ವಾದ ಹೊಂದಿರಬೇಕು, physically blessed, ಶಾರೀರಿಕವಾಗಿ ಆಶೀರ್ವಾದ ಹೊಂದಿರಬೇಕು, emotional and thinking wise blessed, ಮಾನಸಿಕವಾಗಿ ಆಶೀರ್ವಾದ ಹೊಂದಿರಬೇಕು. you should be relationally blessed, ನೀವು ಸಂಬಂಧಿಕ ಪೂರ್ವ you should be ಆಶೀರ್ವಾದ financially ಹೊಂದಿರಬೇಕು. blessed. ನೀವು ಆರ್ಥಿಕವಾಗಿ ಆಶೀರ್ವಾದ ಹೊಂದಿರಬೇಕು. Then only you can become stronger than the strong man. ಆಗ ಮಾತ್ರವೇ ನೀವು ಬಲಿಷ್ಠನಿಗಿಂತ ಬಲಿಷ್ಠರಾಗಿರುವಿರಿ. We will explain tomorrow. ನಾಳೆ ಇದನ್ನು ನಾನು ನಿಮಗೆ ವಿವರಿಸುತ್ತೇನೆ. Then only you can become a mentor for this generation. ಆಗ ಮಾತ್ರವೇ ಜನಾಂಗಗಳಿಗೆ ನೀವು ಒಂದು ತರಬೇತುದಾರರಾಗಿ ಮಾರ್ಪಡುವಿರಿ. Please pray now, Lord, I'm available. ಈಗ ಹೇಳಿ, ದೇವರೇ ನಾನು ಸಿದ್ಧನಾಗಿದ್ದೇನೆ. Lord, I'm available. ದೇವರೇ ನಾನು ಸಿದ್ಧನಾಗಿದ್ದೇನೆ. Everybody please pray. Everybody please pray. Lord, ದೇವರೇ, God's eyes are searching in Bangalore according to 2 Chronicles 16:9. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯದ ಮೇರೆಗೆ ದೇವರ ಕಣ್ಣುಗಳು ಬೆಂಗಳೂರು ನಗರದಲ್ಲಿ ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಾ ಇದೆ. God is trying to show his strength to someone whose heart is blameless. ಹಾಗೆಂದರೆ ಯಾರ ಹೃದಯವು ನಿರ್ಮಲವಾಗಿದೆಯೋ, ಯಾರ ಹೃದಯವು ನಿಷ್ಕಪಟವಾಗಿದೆಯೋ ಅಂತಹ ಒಂದು ವ್ಯಕ್ತಿ ದೇವರಿಗಾಗಿ ನಿಲ್ಲಲು ಸಾಧ್ಯವೇ ಎಂಬುದಾಗಿ ದೇವರು ಹುಡುಕುತ್ತಾ ನೋಡುತ್ತಿದ್ದಾನೆ. In that generation God found David. ಆ ಒಂದು ಜನಾಂಗದಲ್ಲಿ ದೇವರು ದಾವೀದನನ್ನು ಕಂಡನು. That's why through David God showed his strength. ಆದುದರಿಂದಲೇ ದೇವರು ದಾವೀದನ ಮೂಲಕವಾಗಿ ತನ್ನ ಶಕ್ತಿಯನ್ನು ತೋರ್ಪಡಿಸಿಕೊಂಡನು. Every war he won. ಎಲ್ಲ ಯುದ್ಧಗಳನ್ನು ಅವನು ಜಯಿಸಿದನು. Undefeated king. ಮತ್ತು ಅರಸರನ್ನು ಅವನು ಸೋಲಿಸಿದನು. We must become undefeated pastors, undefeated ministers, undefeated leaders. ಸೋಲಿಸಲಾಗದಂತ ಒಬ್ಬ ಅರಸನಾಗಿ, ಸೋಲಿಸಲಾಗದಂತ ಒಬ್ಬ ಪಾಸ್ಟರ್ ಆಗಿ, ಸೋಲಿಸಲಾಗದಂತ ಒಬ್ಬ ಆತ್ಮಿಕ ನಾಯಕನಾಗಿ ನಾವು ಎದ್ದು ನಿಲ್ಲಬೇಕು. It needs training for you. ಹಾಗೆಂದರೆ ನಿಮಗೊಂದು ತರಬೇತಿ. From today onwards begin to ask God, Lord, train me. ಹಾಗೆಂದರೆ ಇಂದಿನಿಂದ ದೇವರನ್ನು ಕೇಳಿರಿ, ದೇವರೇ ನನ್ನನ್ನು ತರಬೇತಿಗೊಳಿಸು. My dear brother and sister, ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, God loves the people of Bangalore. ದೇವರು ಬೆಂಗಳೂರಿನ ಜನರನ್ನು ಪ್ರೀತಿಸುತ್ತಾನೆ. If you also love the people of Bangalore, ನೀವು ಸಹ ಈ ಬೆಂಗಳೂರಿನ ಜನರನ್ನು ಪ್ರೀತಿಸುವುದಾದರೆ, whatever the devil that is making the people not to be accepting Jesus Christ, you will bind that strong man and release the people to accept Jesus Christ. ಸೈತಾನ ದೇವರನ್ನು ಕಂಡುಕೊಳ್ಳದಂತೆ, ರಕ್ಷಣೆ ಮಾರ್ಗಕ್ಕೆ ಬರದಂತೆ ಜನರನ್ನು ತಡೆ ಹೊಡ್ಡುವುದಾದರೆ ಆ ಜನರನ್ನು ಕ್ರಿಸ್ತನ ಶಕ್ತಿಯ ಮೂಲಕ ಅವರನ್ನು ನೀವು ಬಿಡುಗಡೆ ಮಾಡುವಿರಿ. That's why I am coming to Bangalore. ಆದುದರಿಂದಲೇ ನಾನು ಬೆಂಗಳೂರಿಗೆ ಬರುತ್ತಿದ್ದೇನೆ. No time pass meetings, ನನಗೆ ಸಮಯ ವ್ಯರ್ಥವಾಗಿ ಕಳೆಯುವುದಕ್ಕಲ್ಲ. no time pass conferences. ಸಮಯವನ್ನು ವ್ಯರ್ಥವಾಗಿ ಕಳೆಯುವ ಒಂದು ಸಮ್ಮೇಳನವಲ್ಲ. Become stronger than the strong man of Bangalore. ಬಲಿಷ್ಠನಿಗಿಂತ ಬೆಂಗಳೂರಿನಲ್ಲೊಂದು ಬಲಿಷ್ಠನಾಗಿ ಎದ್ದು ನಿಲ್ಲುವಂತೆ, Change the destiny of the people. ಜನರ ದೃಷ್ಟಿಯನ್ನು ಬದಲಾಯಿಸುವಂತೆ. ಚಪ್ಪಾಳೆ ಹೊಡೆದು ಒಂದು ಸಾರಿ ಕೂಡ ಚಪ್ಪಾಳೆ ಹೊಡೆದು ದೇವರ ನಾಮನ ಘನಪಡಿಸೋಣ. ಹಾಲೆಲೂಯ, ಹಾಲೆಲೂಯ. ಕೊನೆಯದಾಗಿ ನಾವು ಪ್ರಾರ್ಥಿಸೋಣ. ಗೋಲಿಯಾತ ನಮ್ಮ ಮುಂದೆ ಇದ್ದರೆ ದೇವರು ನಮ್ಮ ಮುಂದೆ ಇದ್ದಾರೆ. ನಮ್ಮ ದೇವರು ಆ ಗೋಲಿಯಾತನನ್ನು ಕೊಂದಾಕಿ ನಮ್ಮ ಬಲಿಷ್ಠನಾಗಿ ನಮ್ಮನ್ನು ಮಾರಿಸೋದಕ್ಕೆ ಆತನು ಶಕ್ತಿವಂತನಾಗಿದ್ದಾರೆ. ಚಪ್ಪಾಳೆ ಹೊಡೆದು ಉತ್ಸಾಹದಿಂದ ಈ ಒಂದು ಕೂಟದಲ್ಲಿ ಇವತ್ತೆಲ್ಲ ದೇವರು ವಿಶೇಷವಾಗಿ
ಫ್ರಾನ್ಸಿಸ್ ಜೇವಿಯರ್ನ ಉಪಯೋಗಿಸಿದ್ದಾರೆ. ಅವರು ಕೊಟ್ಟಿರುವ ಎಲ್ಲ ಟೀಚಿಂಗ್ಸು ಈ ದೇಶದಲ್ಲಿ ಪವಿತ್ರಾತ್ಮನ ತಾನೇ ನಮಗೆ ಮತ್ತೆ ಜ್ಞಾಪಕಪಡಿಸಿ ನಮ್ಮನ್ನು ನಡೆಸುವಂತೆ ದೇವರಿಗೆ ಎಲ್ಲರೂ ಕೂಡ ಒಂದು ಸಾರಿ ಕೊನೆಯದಾಗಿ ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸ್ತೋತ್ರ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ದೇವರೇ ಅಪ್ಪ, ನಿನ್ನ ದಾಸನು ಫ್ರಾನ್ಸಿಸ್ ಜೇವಿಯರ್ ಹೇಳಿದ ಎಲ್ಲ ವಾಕ್ಯಕ್ಕೋಸ್ಕರ ಸ್ತೋತ್ರ. ಇವತ್ತು ನಾವು ಕಳಿದಕ್ಕೋಸ್ಕರ ನಾವು ಯಾವುದಾವುದನ್ನು ಅವ್ರ ಮುಖಾಂತರ ಸ್ವಾಮಿ ದೇವರೇ, ಇವತ್ತು ಅವರ ಮುಖಾಂತರವಾಗಿ ಸ್ವಾಮಿ ಅವರಿಗೆ ಇನ್ನ ನಾಳೆ ಹೆಚ್ಚಾಗಿ ಅಭಿಷೇಕವನ್ನು ನೀಡು, ಇನ್ನ ಹೆಚ್ಚಾಗಿ ಜ್ಞಾನವನ್ನು ಕೊಡು ಸ್ವಾಮಿ. ಲಾರ್ಡ್, ಯು ಗಿವ್ ಮೋರ್ ವಿಸ್ಡಮ್, ಮೋರ್ ವರ್ಡ್ ಆಫ್ ಪವರ್ ಲಾರ್ಡ್ ಟು ಯುವರ್ ಸರ್ವೆಂಟ್ ಆಫ್ ಗಾಡ್ ಲಾರ್ಡ್ ಫ್ರಾನ್ಸಿಸ್ ಜೇವಿಯರ್ ಲಾರ್ಡ್. ದೇವರೇ, ಇವತ್ತು ಬಂದಿರುವಂಥ ಎಲ್ಲ ಸಭಾಪಾಲಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ನಾಳೆ ದಿವಸದಲ್ಲಿ ಸ್ವಾಮಿ ಅವರು ಕೂಡ ಅವರಿಗೆ ಕಾರ್ಯವು ತಡೆಯಾಗದಂತೆ ಬಂದು ಈ ಕಾರ್ಯಕ್ರಮದಲ್ಲಿ ಸೇರೋದಕ್ಕೆ ಅಪ್ಪ ಸ್ವಾಮಿ, ಈ ಒಂದು ಅಪ್ಪ ಕೂಟಕ್ಕೆ ಸ್ವಾಮಿ ಅವರಿಗೆ ಮನೆ ಕಾರ್ಯವಾಗಲಿ ಸ್ವಾಮಿ, ಆರೋಗ್ಯ ಕಾರ್ಯವಾಗಲಿ ಸ್ವಾಮಿ, ಇವಾಗಲೇ ಕೇಳಿದ ಪ್ರಕಾರವಾಗಿ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ತೆಗೆದುಹಾಕು ಸ್ವಾಮಿ. ನಾಲ್ಕು ದಿವಸದಲ್ಲಿ ಇನ್ನೂ ಕೂಡ ಅನೇಕರು ಬರುವಂತೆ ಎಲ್ಲರನ್ನು ಕೂಡ ಇನ್ವೈಟ್ ಮಾಡುವಂತೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪಾಸ್ಟರ್ ಶಿವಾಜಿರಾಜು ಬಂದು ಕೊನೆಯದಾಗಿ ಕೃತಯವಾಗಿ ಪ್ರಾರ್ಥಿಸ್ತಾರೆ. ನಮ್ಮ ಕಾರ್ಯಕ್ರಮ ಇಲ್ಲಿ ಮುಗಿದೋಗುತ್ತೆ. ಮುಂದಿನ ಕಾರ್ಯಕ್ರಮ ನಾಳೆ ನಾವು ಭೇಟಿಯಾಗಲಿಕ್ಕೆ ಇದ್ದೀವಿ. ಈ ಸಮಯದಲ್ಲಿ ಪಾಸ್ಟರ್ ಶಿವರಾಜು ಕೃತಯವಾಗಿ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ஹல்லேலூயா. உன்னதங்களில் வாசம் செய்யுங்க அன்பின் மகா பரிசுத்தமுள்ள நல்ல பிதாவே, உமக்கு ஸ்தோத்திரம் ராஜா. ஆம் ராஜா, நீர் ஒரு நல்ல ஆண்டவரே, தேவ மனுஷனை இங்கே எங்கள் மத்தியில் அனுப்பி ஆண்டவரே. ஆம் ராஜா, நாங்கள் ஆண்டவரே தெரிந்து கொள்ளப்பட்ட ஜனங்களாக ஆண்டவரே, நீர் இன்று ஆண்டவரே ஆழமாய் தோண்டி ஆம் ராஜா நாங்கள் கட்டுகிறவர்களாக நீர் அழைத்த இந்த சிறிய மந்தை, சிறிய ஊழியக்காரர்களின் கூட்டத்தை அப்பா ஆம் ராஜ் நீர் ஆசீர்வதித்தீர். உமக்கு நன்றி. அபிரகாமின் ஆசீர்வாதத்தை ஆண்டவரே ஆம் ராஜா எங்களுக்கும் எங்கள் பின் சந்ததிகளுக்கும் ஆம் ராஜா ஊழியர்களுக்கும் ஊழியக்காரருடைய தலைமுறைகளுக்கும் ஆண்டவரே நீர் கொடுத்து இருக்கிறீர் அப்பா. அதை நாங்கள் சுதந்திரிக்கிறோம், அதை நாங்கள் அதிகாரத்துடன் ஆண்டவரே, we are the right to receive that. பஸ் நாங்கள் அதை ஆண்டவரே அந்த அபிரகாமின் சகல ஆசீர்வாதங்களையும் எஸ் ஆண்டவரே எங்கள் முற்பிதாவாகி ஆண்டவரே அபிரகாம், ஈசாக்கு, யாக்கோபு என்கிற சகல ஆசீர்வாதங்களையும் ஆண்டவரே எஸ் எங்களை தெய்வமாகிய பிதாவே உம்மிடத்திலிருந்து நாங்கள் பெற்றுக்கொள்கிறோம். நீர் எங்களுக்கு கொடுத்த சபை, எங்களுக்கு கொடுத்த ஊழியம், எங்களுக்கு கொடுத்த பெங்களூர் பட்டணத்தை ஆம் ராஜா இயேசுவின் நாமத்தினாலே ஆண்டவரே எஸ் இதில் இருக்கிற கோலியாத்துகளை பலவான்களை இயேசுவின் அதிகாரமுள்ள நாமத்தினால் எங்கள் கட்டி ஆண்டவரே இந்த தேசத்தை கிறிஸ்துவுக்காக நாங்கள் சுதந்திரித்துக் கொள்கிறோம். தேவனுடைய ராஜ்யத்திற்காக நாங்கள் சுதந்திரிக்கிறோம் கர்த்தாவே. ஆம் ராஜா, உம்முடைய வேலைக்காரர்கள் ஆண்டவரே, உம்முடைய ஊழியர்களாக, உம்முடைய வேலைக்காரராக ஆண்டவரே, உம்முடைய வல்லமை, உம்முடைய அதிகாரம் ஆம் ராஜா, உம்முடைய அபிஷேகம் ஆண்டவரே, உம்முடைய வெளிப்பாடுகள், உம்முடைய தரிசனங்கள் ஆண்டவரே ஒரு ஊழியக்காரர் மீதும் ஆண்டவரே, அவர்கள் குடும்பம் மீதும் ஆண்டவரே ஊற்றுவீராக ஆண்டவரே. நாளை ஆராதனையும் ஆண்டவரே, நாளை ஆண்டவரே இந்த மென்டர்ஸ் மீட்டிங்கும் ஆண்டவர் நீர் ஆசீர்வதியும் ராஜா. உம்முடைய சத்தமாகவும் உம்முடைய வெளிப்பாடுகளாகவும் உம்முடைய தரிசனங்களாகவும் அவைகள் ஆண்டவரே எங்களுடைய ஆண்டவரே ஊழியங்களுக்கு அது பிரயோஜனம் உள்ளதாக இருப்பதற்காக அப்பா உம்மிடத்தில் நாங்கள் கெஞ்சுகிறோம் கர்த்தாவே. ஆம் ராஜா, எல்லா மகிமைக்கு ஒருவருக்கே நாங்கள் செலுத்துகிறோம் இயேசுவின் நாமத்தில் பிதாவே, ஆமேன், ஆமேன். ஆத்மாவே கர்த்தரை ஸ்தோத்ரி, என் உளமே பரிசுநாம ஸ்தோத்ரி. என் ஆத்மாவே கர்த்தரை ஸ்தோத்ரி, கர்த்தர் செய்த சகல பாரங்களும் அறிவாதே. நம் பிதாகிய தேவனுடைய அன்பும் குமாரனாகிய இயேசு கிறிஸ்து கிருபையும் பரிசுத்தாவினுடைய அன்யாயக்கும் இன்றைக்கும் என்றும் சதா காலம் எல்லா வந்திருக்கிற ஊழியக்காரரோட நல்ல சுகமும் நல்ல பலனும் நல்ல ஆரோக்கியம் நல்ல ஆசீர்வாதமாக சபையை இன்றும் என்றும் அவர் வருகை மட்டும் நடத்துவாராக. ஆமென். ஹல்லேலூயா, ஹல்லேலூயா, ஹல்லேலூயா. ஸோ நாளைக்கு நம்மளுக்கு கரெக்டாக இங்கே 9:30